ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ನೀಟ್ ಪರೀಕ್ಷೆ ರದ್ದಾಗಿರುವುದು ದೊಡ್ಡ ಅಪಮಾನ. ಇದರ ಬಗ್ಗೆ ಸಂಸದರು ಹಾಗೂ ಬಿಜೆಪಿಯ ಸಚಿವರು ಮಾತನಾಡಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹಿಸಿದರು. ಬೆಂಗಳೂರಿನ ಬಿಡಿಎ ಕಚೇರಿ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಇದು ನಮ್ಮೆಲ್ಲರಿಗೂ ದೊಡ್ಡ ಅವಮಾನ. ಮಕ್ಕಳ ಜೀವನದಲ್ಲಿ ಏನಾದ್ರೂ ಆಗಬೇಕು ಎಂಬ ಕನಸು ಕಟ್ಟಿಕೊಂಡು ಕಷ್ಟಪಟ್ಟು ಓದಿರುತ್ತಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅವರಿಗೆ ಬಹಳ ತೊಂದರೆ ಆಗುತ್ತಿದೆ. ಇಂತಹ ಪ್ರಕರಣಗಳು ನಂಬಿಕೆಯನ್ನೇ ಕಳೆದುಕೊಳ್ಳುತ್ತಿವೆ. ಈ ಹಿಂದೆ PSI ಹಗರಣ ಸೇರಿದಂತೆ ಅನೇಕ ಪ್ರಕರಣ ನೋಡಿದ್ದೇವೆ. ಇದಕ್ಕೆ ಬಿಜೆಪಿ ಸಂಸದರು ಉತ್ತರ ಕೊಡಬೇಕು. ಅಶ್ವಥ್ ನಾರಾಯಣ್ ಅವರ ಹೇಳಿಕೆ ನೋಡುತ್ತಿದ್ದೆ, ಉತ್ತರ ನೀಡದೇ ಇರುವುದೇ ಒಳ್ಳೆಯದು ಎಂದಿದ್ದಾರೆ. ಅವರು ಶಿಕ್ಷಣ ಸಚಿವರಾಗಿದ್ರು. ಇದು ಸರಿ ಇಲ್ಲವೇ ಎಂದು ಹೇಳಬೇಕಲ್ಲವೇ? ಬೇರೆ ಸಮಯದಲ್ಲಿ ಮಾತನಾಡುವ ಸಂಸದರು ಹಾಗೂ ಕೇಂದ್ರ ಸಚಿವರು ಈ ವಿಚಾರದ ಬಗ್ಗೆ ಈಗ ಮಾತನಾಡಬೇಕು. ಇದು ಯಾರ ವೈಫಲ್ಯ ಎಂದು ಹೇಳಬೇಕು. ಈ ಪ್ರಕರಣ ಕರ್ನಾಟಕದಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಬಿಲ್ಡಿಂಗ್ ಮೇಲೆ ಕೂತು ಕೂಗಾಡುತ್ತಿದ್ದರು ಎಂದರು. ನೀಟ್ ಎಕ್ಸಾಮು ನಿಜವಾಗ್ಲೂ ನಮಗೆಲ್ಲ ದೊಡ್ಡ ಅವಮಾನ. ಒಬ್ಬ ಮಕ್ಕಳು ಭಾಳ ಕಷ್ಟಪಟ್ಟು ಓದಿರ್ತಾರೆ, ಶ್ರಮಪಟ್ಟು ಏನೋ ಅವ್ರ ಜೀವನದಲ್ಲಿ ಒಂದು ಕನಸು ಕಾಣ್ತಾ ಇರ್ತಾರೆ, ನಾವೇನಾದ್ರು ಆಗಬೇಕು ಅಂತ. ಈ ರೀತಿ ಇದೆಲ್ಲ ಲೀಕ್ ಆಗೋಯ್ತು ಅಂದರೆ ಅದೇ ಆಗಲಿಕ್ಕೆ ಎಲ್ಲೇ ಲೀಕ್ ಆಯಿತು ಅಂದರೆ ಇದು ಭಾಳ ಅವಮಾನಕರವಾದಂಥದ್ದು ಅಷ್ಟೇ. ಆಮೇಲೆ ನಂಬಿಕೆನೇ ಹೋಗ್ಬಿಡ್ತದೆ. ಸೊ ಹಿಂದೆ ಎಲ್ಲ ಬೇಕಾದಷ್ಟು ಈ PSI ಸ್ಕ್ಯಾಮ್ಗೆಲ್ಲ ನಾವೆಲ್ಲ ನೋಡಿದ್ದೀವಿ, ಎಷ್ಟು ಪ್ರಾಬ್ಲಮ್ ಆಯಿತು, ಏಜು ಮತ್ತೊಂದೆಲ್ಲ. ಸೊ ಈಗ ಎಲ್ಲ ಕಷ್ಟಪಟ್ಟು ಓದಿರೋರಿಗೆ ಇದು ಸಮಸ್ಯೆ ಆಗಿದೆ. ಕೂಡಲೇ ನಿಲ್ಲಿಸಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ಕೇಳಿದೆ. ಬಟ್ ಇದು BJPಯವರು ಎಲ್ಲ MP ಗಳು ಇದಕ್ಕೆ ಉತ್ತರ ಕೊಡಬೇಕು, ಹೇಳಬೇಕು MP ಗಳು ಇದೇನು ಕರೆಕ್ಟಾ ಏನು ಅಂತ. ನಾನು ಅಶ್ವಥ್ ನಾರಾಯಣ ಮಾತಾಡ್ತಾ ಇದ್ದು ನೋಡ್ತಾ ಇದ್ದೆ. ನಾವು ಕ್ಯಾನ್ಸಲ್ ಮಾಡಿದ್ದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು ಇದು ನಡೆದಿದ್ರೆ ಸರಿನಾ ಇಲ್ಲ ಅನ್ನೋದು ಹೇಳಬೇಕು, ಇದು ಖಂಡಿಸಬೇಕು. ಅವರು ಖಂಡಿಸ್ತಾ ಇಲ್ಲ. MP ಗಳು ಬೇರೆ ಟೈಮಲ್ಲೆಲ್ಲ ಮಾತಾಡ್ತಾರಲ್ಲ, ಅಲ್ಲಿ MPSಗೆ ಅದ್ರ ಬಗ್ಗೆ ಮಾತಾಡಬೇಕು. MPS ಮಾತಾಡಬೇಕು, ಸೆಂಟ್ರಲ್ ಮಿನಿಸ್ಟ್ರು ಮಾತಾಡಬೇಕು. ಇದು ಸರ್ಕಾರದ ಯಾರ ವೈಫಲ್ಯ ಇದು ಅನ್ನೋದನ್ನು ಅವ್ರು ಹೇಳಬೇಕು. ಅದೇ ಕರ್ನಾಟಕದಲ್ಲಿ ನಾನು ಆಗಿದ್ದರೆ ಇಷ್ಟೊತ್ತಿಗೆ ಎಲ್ಲಿ ಮೇಲ್ಗಡೆ ಕೂತ್ಬಿಟ್ಟಿರೋ ಈ ಬಿಲ್ಡಿಂಗ್ ಮೇಲೆ ಕೂತ್ಬಿಟ್ಟಿರೋ. ಪೋಷಕರು ಗೊಂದಲದಲ್ಲಿದ್ದಾರೆ ಸರ್. ಕೃಷಿ ಯಾರು ಕೃಷಿ ಮಾಡ್ತಾರೆ, ಯಾರು ಕೃಷಿ ಮಾಡ್ತಾರೆ. ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನ 20 ಜನ ಇರ್ಬೋದು. ಇವತ್ತು ಏನು ನಾನು ಇನ್ಸೆಂಟಿವ್ ಕೊಟ್ಟಿದ್ದೀವಿ, TDR ಕೊಟ್ಟಿದ್ದೀವಿ, FIR ಕೊಟ್ಟಿದ್ದೀವಿ. ಡಬಲ್ ರೇಟ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಹೋದ್ರು ಕೂಡ BD ಆ್ಯಕ್ಟ್ನಲ್ಲಿ ನಾನು ಅದನ್ನು ಕ್ಯಾಬಿನೆಟ್ ತಂದು ಸ್ಪೆಷಲ್ ಕೇಸಾಗಿ 2007ರಲ್ಲಿ ಅಕ್ವಿಷನ್ ಆಗಿತ್ತು ಅಂತೇಳಿ ನಾನು ಡಬಲ್ ರೇಟು ಮಾಡ್ತಾ ಇದ್ದೀನಿ. ಸೊ TDR ಆಮೇಲೆ 35% ರೋಡ್ ಪಕ್ಕದಲ್ಲೇ ಅವ್ರಿಗೆ ಜಾಗ ಕೊಡ್ತಾ ಇದ್ದೀನಿ. ಆ ವ್ಯಾಲ್ಯೂ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಅಂತ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. 40% ರೆಸಿಡೆನ್ಷಿಯಲ್ ಕೊಡ್ತಾ ಇದ್ದೀನಿ. ಈ 5 ಥರ ಸ್ಕೀಮನ್ನು ಇಡೀ ದೇಶ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಇಷ್ಟು ಅವಕಾಶ ಕೊಡಲಿಲ್ಲ. ಈಗ ಮುಂಬೈ ನಮ್ಮ ರಿಲೇಟಿವ್ಸ್ ಜಮೀನು ಹೋಗಿದೆ, ಬರೀ ಅಲ್ಲಿ 12% ಕೊಡ್ತಾರೆ. ಬರೀ 12% ಕೊಡೋದಲ್ಲಿ ಮುಂಬೈಯಲ್ಲಿ ಹೊಸ ಏರ್ಪೋರ್ಟ್ ಹೋಗ್ತಾರಲ್ಲ, ಅಲ್ಲಿ ಡೆವಲಪ್ಡ್ ಲ್ಯಾಂಡ್ ಅಂತ ಅಂದ್ಬಿಟ್ಟು 12% ಮಾತ್ರ ಕೊಡ್ತಾರೆ, 22% ಕೊಡೋದು. ನಾವು ಆ ರೀತಿ ಮುಂಬೈಯಲ್ಲಿದೆ. ಸೊ ಬೇರೆ ಎಲ್ಲೂ ಕೂಡ ಇಂಥ ಸ್ಕೀಮನ್ನು ನಾವು ಮಾಡ್ತಾ ಇದ್ದೀವಿ. ರಾಜಕೀಯವಾಗಿ ಕೆಲವ್ರು ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ವಿರೋಧ ಮಾಡ್ತಾರೆ. ವಿರೋಧ ಮಾಡೋರೆಲ್ಲ ಮಾಡಲಿ. ನಾನು ಕರೆದು ಅವ್ರಿಗೆಲ್ಲ ಗಿಣಿಗಳ್ದಂಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡೋಕ್ಕಾಗಲ್ಲ, ಯಾವ ಕಾರಣಕ್ಕೂ ನಾನು ಮಾಡೋದು ಇಲ್ಲ. ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಇಲ್ಲ ಅವ್ರಿಗೆ ಇಷ್ಟ ಇಲ್ವಾ, ಹಳೆ ಕಾನೂನಿದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ 80%, 78% ಫಸ್ಟ್ ಫೇಸಲ್ಲಿ ಈಗಾಗಲೇ ಕನ್ಸೆಂಟ್ ಕೊಟ್ಟಿದ್ದಾರೆ, ದುಡ್ಡು ತೊಗೊಂಡಿದ್ದಾರೆ. 78%, ಇನ್ನು 2% ಕಟ್ಟಬೇಕು. ಆ 2%ಗೆ ನಾಳೆ ಎಲ್ಲ ಹೇಳಿದ್ದೀನಿ ಅವ್ರಿಗೆಲ್ಲ. ಮಾಡಿದ ತಕ್ಷಣ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ. ಪೊಸಿಷನ್ ತೊಗೊಂಡು ನಮ್ಮ ಕೆಲಸ ಶುರು. ಕೇರಳ CM ಡೆವಲಪ್ಮೆಂಟ್ ಆದಮೇಲೆ ರಾಜ್ಯದಲ್ಲೂ ಆಗುತ್ತೆ ಅಂತ ಹೇಳಿ ಬಾಲಕೃಷ್ಣ ಅವರು ಮತ್ತು ರಾಜಣ್ಣ ಅವರು ಹೇಳಿದ್ದಾರೆ. ಅಂದರೆ ರಾಜ್ಯದಲ್ಲೂ ಒಂದಷ್ಟು ಬೆಳವಣಿಗೆಗಳಾಗ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು:
ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.